ಕನ್ನಡ ಚಿತ್ರರಂಗದ ಮೇರು ನಟರಲ್ಲಿ ಒಬ್ಬರಾದ ಸಂಪತ್. ಕನ್ನಡ ಚಿತ್ರರಂಗದ ಸಂಪತ್ತು ಎಂದರೆ ಎರಡು ಮಾತಿಲ್ಲ. ಪ್ರಿಯ ವೀಕ್ಷಕರೇ, ತಂದೆ ಒಂದು ಕುಟುಂಬದಲ್ಲಿ ಎಷ್ಟು ಮುಖ್ಯ ಎಂದು ಎಲ್ಲರಿಗೂ ಗೊತ್ತಿರುವ ವಿಷಯವೇ. ಇಡೀ ಕುಟುಂಬ ಅವನ ನಿರ್ವಹಣೆ ಮೇಲೆ ನಿಂತಿರುತ್ತದೆ. ಚಿತ್ರಗಳಲ್ಲೂ ಕೂಡ ತಂದೆ ಪಾತ್ರ ಎಂದರೆ ಕಣ್ಮುಂದೆ ಬಂದು ನಿಲ್ಲುವರು ಇಬ್ಬರು ಸೊಗಸಾದ ಕಲಾವಿದರು. ಅವರು ಕೆ.ಎಸ್. ಅಶ್ವಥ್ ಹಾಗೂ ಸಂಪತ್. ಹೌದು ವೀಕ್ಷಕರೇ, ಇವರಿಬ್ಬರು ತಂದೆಯ ಪಾತ್ರಕ್ಕೆ ಎಷ್ಟು ಹೋಲುತ್ತಿದ್ದರು ಎಂದರೆ ತಂದೆ ಇದ್ದರೆ ಹೀಗೆಯೇ ಇರಬೇಕು ಎಂದು ಅನಿಸುತ್ತಿತ್ತು. ಬನ್ನಿ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ದಿವಂಗತ ಸಂಪತ್ ಅವರ ಬಗ್ಗೆ ನಮಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇವೆ. ಸಂಪತ್ ಅವರು ಜನಿಸಿದ್ದು ಜನವರಿ 17, 1904ರಲ್ಲಿ. ಇವರ ಪೂರ್ಣ ಹೆಸರು ಮಾವಿನಕೆರೆ ಶ್ರೀನಿವಾಸ ಅಯ್ಯಂಗಾರ್, ಚೆಲುವ ಅಯ್ಯಂಗಾರ್ ಎಂದು. ಈತನ ಊರು ಮೈಸೂರು. 1930ರಲ್ಲಿ ತಮಿಳು ಚಿತ್ರದ ಮೂಲಕ ಅವರ ವೃತ್ತಿಯನ್ನು ಪ್ರಾರಂಭಿಸಿದರು. ಚಿತ್ರದ ಹೆಸರು ರಾಜಲಕ್ಷ್ಮಿ ಎಂದು. ಕನ್ನಡ ಚಿತ್ರದಲ್ಲಿ ನಟಿಸುವ ಮುನ್ನ ಒಂದು ವಿರಾಮ ತೆಗೆದುಕೊಂಡು 1940ರಲ್ಲಿ ಇಂಗ್ಲಿಷ್ ಹಾಗೂ ಕನ್ನಡ ಡ್ರಾಮಾಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದರು. ಕನ್ನಡ ಚಿತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ 1949ರಲ್ಲಿ ಭಾರತಿ ಎಂಬುದರಲ್ಲಿ ಒಳ್ಳೆಯ ಭೂಮಿಕೆಯಲ್ಲಿ ಪಾತ್ರ ನಿರ್ವಹಿಸಿದರು. ನಂತರ ವರನಟ ಡಾ. ರಾಜ್ಕುಮಾರ್ ಅವರೊಡನೆ ನಟಿಸಿದ ಹಲವಾರು ಚಿತ್ರಗಳು ಜನಪ್ರಿಯಕ್ಕೆ ಬಂದಿತು. ಡಾ. ರಾಜ್ ಹಾಗೂ ಸಂಪತ್ ಅವರ ಜೋಡಿ ಹೇಗಿರುತ್ತಿತ್ತು ಎಂದರೆ ತಂದೆ ಮಗ ಎಂದರೆ ಹೇಳಿ ಮಾಡಿಸಿರೋ ತರ ಇರುತ್ತಿತ್ತು. ನಿಜವಾದ ತಂದೆ ಮಗ ಇವರು ಎಂದು ಪ್ರೇಕ್ಷಕರಿಗೆ ಅನಿಸುತ್ತಿತ್ತು. ಇಬ್ಬರೂ ಕೂಡ ಪಾತ್ರಕ್ಕೆ ಜೀವ ತುಂಬಿ ನಟಿಸುತ್ತಿದ್ದರು. ಕಲಾ ಸೇವೆಗೆಂದೇ ಹುಟ್ಟಿದ ಕಲಾವಿದರು ಇವರೆಲ್ಲ. ವರನಟ ಡಾ. ರಾಜ್ ಜೊತೆ ನಟಿಸಿರುವ ಚಿತ್ರಗಳೆಂದರೆ 1973ರಲ್ಲಿ ಗಂಧದ ಗುಡಿ, 1974ರಲ್ಲಿ ಶ್ರೀನಿವಾಸ ಕಲ್ಯಾಣ, 1974ರಲ್ಲಿ ಎರಡು ಕನಸು, 1975ರಲ್ಲಿ ತ್ರಿಮೂರ್ತಿ, 1976ರಲ್ಲಿ ಬಡವರ ಬಂಧು, 1978ರಲ್ಲಿ ಶಂಕರ್ ಗುರು, 1980ರಲ್ಲಿ ವಸಂತಗೀತೆ. ಹೀಗೆಯೇ ಹಲವಾರು ಚಿತ್ರಗಳಲ್ಲಿ ನಟಿಸಿ ಜನರ ಮೆಚ್ಚುಗೆಗೆ ಪಾತ್ರರಾದರು. ಬಡವರ ಬಂಧು ಚಿತ್ರದಲ್ಲಂತೂ ಒಂದು ಹಾಡು ಇದೆ. ನಿನ್ನ ಕಂಗಳ ಬಿಸಿಯ ಹನಿಯು 100 ಕಥೆಯ ಹೇಳಿವೆ ಎಂದು ಡಾ. ರಾಜ್ ಎಷ್ಟು ಸೊಗಸಾಗಿ ಹಾಡಿದ್ದಾರೆ ಎಂದರೆ ಆ ಸನ್ನಿವೇಶವನ್ನು ಅಷ್ಟು ಚೆನ್ನಾಗಿ ಚಿತ್ರಿಸಲಾಗಿದೆ. ನಿಜಕ್ಕೂ ಅವರಿಬ್ಬರು ತಂದೆ ಮಗ ಎಂದು ಅನಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಪ್ರತಿ ಮಗನು ಅವಶ್ಯಕತೆಗೆ ಬಂದಾಗ ತಂದೆಯನ್ನು ಚೆನ್ನಾಗಿ ಸಾಕಬೇಕು ಎಂಬ ಸಂದೇಶ ಇದೆ. ಈ ಹಾಡು ನೋಡಿದರೆ ಎಂಥವರಿಗೂ ಕಣ್ಣಲ್ಲಿ ನೀರು ತುಂಬಿ ಬರುತ್ತದೆ. ಆಗಿನ ಕಾಲದ ಚಿತ್ರಗಳಲ್ಲಿ ಭಾವನೆಗೆ ತುಂಬಾ ಪ್ರಾಶಸ್ತ್ಯ ಇರುತ್ತಿತ್ತು. ಸಂಪತ್ ನಟಿಸಿರುವ ಇನ್ನಿತರ ಜನಪ್ರಿಯ ಚಿತ್ರಗಳು ಯಾವುದೆಂದರೆ 1967ರಲ್ಲಿ ನಕ್ಕರೆ ಅದೇ ಸ್ವರ್ಗ, 1969ರಲ್ಲಿ ಮಲ್ಲಮ್ಮನ ಪವಾಡ, 1969ರಲ್ಲಿ ಗೆಜ್ಜೆ ಪೂಜೆ, 1970ರಲ್ಲಿ ರಂಗಮಹಲ್ ರಹಸ್ಯ, 1971ರಲ್ಲಿ ಸೋತು ಗೆದ್ದವಳು, 1975ರಲ್ಲಿ ಒಂದೇ ರೂಪ ಎರಡು ಗುಣ, 1977ರಲ್ಲಿ ಶನಿ ಪ್ರಭಾವ, 1981ರಲ್ಲಿ ಜೀವಕ್ಕೆ ಜೀವ ಮತ್ತು ತಾಯಿಯ ಮಡಿಲಲ್ಲಿ, 1982ರಲ್ಲಿ ಬಾಡದ ಹೂವು. ಹೀಗೆಯೇ ಒಂದೊಂದು ಚಿತ್ರದಲ್ಲೂ ಒಂದಕ್ಕಿಂತ ಇನ್ನೊಂದರಲ್ಲಿ ಒಳ್ಳೆಯ ನಟನೆ ಮಾಡಿ ಎಲ್ಲಾ ಕನ್ನಡಿಗರ ಚಿತ್ರ ರಸಿಕರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ. ಕನ್ನಡ ಚಿತ್ರರಂಗ ಇರುವವರೆಗೂ ಸಂಪತ್ ಅವರನ್ನು ಯಾರೂ ಮರೆಯಲಾರರು. ಕನ್ನಡ ಚಿತ್ರರಂಗಕ್ಕೆ ಒಂದು ಸಂಪತ್ತಾಗಿದ್ದ ಇವರು 1983ರಲ್ಲಿ ಇಹಲೋಕ ತ್ಯಜಿಸಿದರು. ಇವರು ಕೊಟ್ಟಿರುವ ಸೇವೆ ನಿಜವಾದ ಸಂಪತ್ತು. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ